ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಟೈಲ್ಸ್ ವಿವೇಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಪಾಕ್ಸಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಅಪಾಕ್ಸಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಫಸ್ಟಿಂದ ಲಾಸ್ಟ್ವರೆಗೂ ಪೂರ್ತಿ ಮಾಡಿದ್ದೀನಿ. ಸ್ವಲ್ಪ ಲಾಂಗ್ ಇರುತ್ತೆ ವಿಡಿಯೋ, ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ಪ್ರತಿಯೊಬ್ಬರು ನೀರು ಬೀಳೋ ಜಾಗದಲ್ಲಿ, ಬಿಸಿಲು ಬೀಳೋ ಜಾಗದಲ್ಲಿ, ಮಳೆ ನೀರು ಬರೋ ಅಂಥ ಜಾಗದಲ್ಲಿ ಅಪಾಕ್ಸಿ ಮಾಡಿಸಿ, ತುಂಬ ಒಳ್ಳೆಯದು. ಲೀಕೇಜ್ ಪ್ರಾಬ್ಲಮ್ ಬರಲ್ಲ ಮೋಲ್ಡು. ಅವ್ರನ್ನ ಕಳಿಸ್ಬೇಡ ಆಯ್ತಾ. ಲೀಕೇಜ್ ಪ್ರಾಬ್ಲಮ್ ಬಂದರೆ ಒಂದೇ ಪ್ರಾಬ್ಲಮ್ ಆಗಲ್ಲ, ಟೈಲ್ಸ್ ಹೊಡಿಬೇಕಾಗುತ್ತೆ, ಪೈಪು ಚೆಕ್ ಮಾಡಬೇಕಾಗುತ್ತೆ, ಮೋಲ್ಡ್ ಪ್ರಾಬ್ಲಮ್ ಆಗುತ್ತೆ. ಮನೆ ಕಟ್ಟೋದು ಒಂದೇ ಸರಿ ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. ಲಕ್ಷ ಖರ್ಚು ಮಾಡಿ ಮನೆ ಕಟ್ತೀರಾ, ಜಾಸ್ತಿ ಬೇಡ, ಖಾಲಿ ನೀರು ಬೀಳೋ ಜಾಗದಲ್ಲಿ ಮಾತ್ರ 3 mm ಸ್ಪೇಸರ್ ಕೊಟ್ಟು ಎಪಾಕ್ಸಿ ಮಾಡಿಸಿ, ತುಂಬ ಒಳ್ಳೆಯದು. ಸ್ನೇಹಿತರೆ ಮೊದಲು ಬ್ರಷಲ್ಲಿ ಮತ್ತು ಸ್ಟೀಲ್ನರಲ್ಲಿ ಜೈಂಟ್ ಎಲ್ಲ ಕ್ಲೀನ್ ಮಾಡಿ. ಫಸ್ಟು ಕ್ಲೀನ್ ಮಾಡಿಸಿ ಹಾಕಿದ್ರೆ ಒಳ್ಳೆಯದು. ಅಪಾಕ್ಸಿ ಹಿಡಿಬೇಕು ಅಂದರೆ ತ್ಯಾವ ಇರಬಾರ್ದು. ಮೊದಲು ಮೇಯ್ನು ತ್ಯಾವ ಇದ್ದರೆ ಅಪಾಕ್ಸಿ ಹಿಡಿಯಲ್ಲ. ನಾವು ಬೆಳಗ್ಗೆಯಿಂದ ಡ್ರೈ ಆಗಕ್ಕೆ ಬಿಟ್ಟಿದ್ವಿ, ಈಗ ಅಪಾಕ್ಸಿ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ, ಮನೆಗೆ ಪೇಂಟು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ಇಂಪಾರ್ಟೆಂಟು ಅಂದರೆ ಪೇಂಟ್ಗೆ ಕೊಡೋದು. ಮನೆಯವರು ಎಲ್ಲ ಅಣ್ಣ, ಅಪ್ಪ, ಅಮ್ಮ, ಎಲ್ಲ ಮಕ್ಕಳು ಎಲ್ಲ ಬಂದು ಸೆಲೆಕ್ಷನ್ ಮಾಡಿರ್ತಾರೆ. ಆ ಪೇಂಟೇ ಹಾಳಾಗ್ಬಿಡುತ್ತೆ. ಲೀಕೇಜ್ ಪ್ರಾಬ್ಲಮ್ ಒಂದರಿಂದ ಪೇಂಟು ಎಲ್ಲ ಒಂಥರ ಬೂಸ್ಟ್ ಹಿಡ್ದಂಗೆ, ಅಥವಾ ಪೇಂಟು ಚಕ್ಕೆ ಉದುರೋಗೋದು, ಇನ್ನೊಂದು ಮತ್ತೊಂದು ಆಗೋದು ಲೀಕೇಜ್ ಪ್ರಾಬ್ಲಮ್ಮಿಂದನೇ ಜಾಸ್ತಿ. ಸ್ನೇಹಿತರೆ ಮತ್ತು ಇನ್ನೊಂದು, ಈ ಮೆಟೀರಿಯಲ್ಲು ಯಾರೋ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಬಾತ್ರೂಮು ಬಚ್ಚಲಲ್ಲಿ ಕಲ್ಲು ಬಿದ್ದರೂ, ಸಣ್ಣ ಕಲ್ಲು ಅಥವಾ ಏನಾದ್ರು ತೂಕದ ಐಟಮ್ ಬಿದ್ದರೆ ಮೇಲೆ ಚಿಪ್ಪಿಂಗ್ ಆಗೋಗುತ್ತೆ. ಇದು ವಾಲ್ ಟೈಲ್ಸ್. ಇದು ಆ ವಾಲ್ ಟೈಲ್ಸ್ಗೆ ಕಾನ್ಸೆಪ್ಟು ಏನು ಬಂದಿದೆಯೋ ಅದನ್ನೇ ಕೊಟ್ಟವ್ರೆ. ಯಾಕಂದರೆ ಇದು ಬೆಂಗಳೂರಿಂದ ತಂದಿರೋದು, ಇವ್ರು ರಿಟರ್ನ್ ತಗೊಂಡೋಗಿ ಕೊಡೋದಕ್ಕೂ ಆಗಲ್ಲ ಅನ್ನೋ ಕಾರಣ ನಾವು ಇದೇ ಮೆಟೀರಿಯಲ್ ಹಾಕ್ತಾಯಿದ್ದೀವಿ. ಬಟ್ 16x16 ಟೈಲ್ಸು ನಾವು ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡ್ತೀವಿ ಬಾತ್ರೂಮ್ ಫ್ಲೋರಿಂಗಿಗೆ. ಆಲ್ಮೋಸ್ಟ್ ಕಲರ್ ಸಿಗುತ್ತೆ, ಹುಡುಕ್ಬೇಕು. ಗ್ರೇ ಬ್ರೌನ್ ಸಿಗುತ್ತೆ, ಗ್ರೇ ಕಲರ್ ಸಿಗುತ್ತೆ, ವೈಟ್ ಸಿಗುತ್ತೆ, ಐವೇರಿ ಕಲರ್ ಸಿಗುತ್ತೆ, ಹುಡುಕಿ ಮಾಡಬೇಕಷ್ಟೇ. ಬಟ್ ಈ ಟೈಲ್ಸ್ ಅಂತೂ ಬಾತ್ರೂಮಲ್ಲಿ ಬಚ್ಚಲಲ್ಲಿ ಈ ಟೈಲ್ಸು ಆಗಲ್ಲ. ಮತ್ತು ನಾನು ಕಂಪ್ನಿಯವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಆದಷ್ಟು ಸಾಧ್ಯವಾದರೆ ವೆಟ್ರಿಫೈಡ್ ಮೆಟೀರಿಯಲಲ್ಲಿ ಕಾನ್ಸೆಪ್ಟ್ ವಾಲ್ ಟೈಲ್ಸ್ ಏನು ಕೊಟ್ಟಿರ್ತೀರಾ ಆ ಕಾನ್ಸೆಪ್ಟ್ ಮೆಟೀರಿಯಲ್ಲು, ವೆಟ್ರಿಫೈಡ್ ಮೆಟೀರಿಯಲಲ್ಲಿ 12 mm ಥಿಕ್ನೆಸ್ ಮೆಟೀರಿಯಲ್ಲು ಮತ್ತು ಫುಲ್ ರಫ್ ಇರೋ ಅಂಥ ಟೈಲ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ನಂದೊಂದು ರಿಕ್ವೆಸ್ಟ್ ಇದು, ಯಾವುದೇ ಕಂಪ್ನಿಯವರಾಗಲಿ ಬಾತ್ರೂಮ್ ವಾಲ್ ಟೈಲ್ಸು ಏನು ಕೊಟ್ಟಿರ್ತೀರಾ ಅದ್ರ ಕಾನ್ಸೆಪ್ಟು 12 mm ಥಿಕ್ನೆಸ್ ವೆಟ್ರಿಫೈಡ್ ಟೈಲ್ಸು ದಯವಿಟ್ಟು ಆದಷ್ಟು ಸಾಧ್ಯವಾದರೆ ಅದನ್ನು ರೆಡಿ ಮಾಡಿಕೊಡಿ. ಮತ್ತು ರಫ್ಫು ಇರಲೇಬೇಕು, ರಫ್ ಇದ್ರೇ. ಯಾಕೆಂದರೆ ಸುಮಾರು ಜನ ಜಾರ್ ಬಿದ್ದಿರೋ ಉದಾಹರಣೆಗಳು ಉಂಟು ನಮ್ಮ ಹತ್ರ. ಮನೆ ಟೈಲ್ಸು ಡಿಸೈನ್ ಎಲ್ಲ ಚೆನ್ನಾಗಿರಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಮೊದಲು ನಮ್ಮ ಸೇಫ್ಟಿ ಮುಖ್ಯ. ನಾವು ಚೆನ್ನಾಗಿದ್ರೆ ಎಲ್ಲ ಡಿಸೈನು ಎಲ್ಲ ಟೈಲ್ಸು. ಇದೇ ನೋಡಿ ಅಪಾಕ್ಸಿ. ಏನಂದರೆ ಇದನ್ನು ಯೂಸ್ ಮಾಡೋ ಕೈ ತೊಳೆದ್ರೆ ಏನು ಕೈಯಲ್ಲಿ ಏನು ನಿಲ್ಲಲ್ಲ, ಆರಾಮಾಗಿ ಮಾಡ್ಬೋದು.
ಬಟ್ ಅಪಾಕ್ಸಿ ಮಾಡಿದ್ದು ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಬಂದು ಹಿಂದೆನೇ ಹೋಗಿ ಕ್ಲೀನ್ ಮಾಡ್ಕೊಂಬಂದ್ಬಿಡಿ. ಅದೊಂದು 1 ಅವರ್ ಆಗುತ್ತೆ ಡ್ರೈ ಆಗೋದಕ್ಕೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಿಂದೆನೇ ವಾಶ್ ಮಾಡ್ಕೊಂಬಂದರೆ. ನೋಡಿ ಈಗ ಮಿಕ್ಸಿಂಗು ಮಾಡಿಕೊಂಡು ಗಮ್ ಕೊಟ್ಟಿದ್ದಾರೆ, ಗಮ್ ಹಾಕಿ ಮಿಕ್ಸ್ ಮಾಡಬೇಕದು. ಪೇಸ್ಟು ಇದು ರೆಡಿ ಬರುತ್ತೆ. ಈ ಅಪಾಕ್ಸಿ ಬಂದು ರೆಡಿ ಸಿಗುತ್ತಿದ್ದು. ಇನ್ನು ಫಸ್ಟೆಲ್ಲ ಪೌಡ್ರ್ ಬರೋದು ಮತ್ತು 2 ಥರ ಗಮ್ ಬರೋದು. ಈಗ ಆ ಥರ ಏನಿಲ್ಲ, ಒಂದು ಪೇಸ್ಟ್ ಪೌಡ್ರು ಪೇಸ್ಟ್ ಗಮ್ಮು ಒಂದು ಮಿಕ್ಸ್ ಇರುತ್ತೆ, ಇನ್ನೊಂದು ಡಬ್ಬಿಯಲ್ಲಿ ಗಮ್ ಬರುತ್ತೆ. ನೋಡಿ ಮೊದಲು ಪೇಸ್ಟ್ ಹಾಕ್ಕೊಂಡೆ, ಈಗ ಗಮ್ ಹಾಕ್ತಾಯಿದ್ದೀನಿ. ಅರ್ಧನೇ ಹಾಕ್ಕೊಳ್ತೀನಿ ನಾನು ಪೇಸ್ಟು. ಅರ್ಧ ಅಥವಾ ಒಂದು 30% ಹಾಕ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು 70% ಅದರಲ್ಲೇ ಇದೆ. ಸ್ವಲ್ಪನೇ ಹಾಕ್ಕೊಳ್ತೀನಿ. ಇನ್ ಕೇಸ್ ಉಳಿದ್ರೆ ಪ್ಲಂಬರ್ಗೆ ಯೂಸ್ ಆಗುತ್ತೆ. ಏನಂದರೆ ಆ ಜಾಲ್ರ ಹಾಕ್ತಾರಲ್ಲ, ಜಾಲ್ರ ಹಾಕೋವಾಗ ವೈಟ್ ಸಿಮೆಂಟ್ ಇಡ್ತಾರೆ. ವೈಟ್ ಸಿಮೆಂಟ್ ಇಡೋ ಬದಲು ಅಪಾಕ್ಸಿಯಲ್ಲೇ ಇಟ್ಟರೆ ತುಂಬ ಒಳ್ಳೆಯದು. ಜಾಲ್ರ ಹಾಕುವಾಗ ಅಥವಾ ಬೇಸನ್ ಕುಣಿಸೋವಾಗ ಅಪಾಕ್ಸಿ ಇಟ್ಟರೆ, ಸುತ್ತು ಅಪಾಕ್ಸಿ ಪ್ಯಾಕ್ ಮಾಡಿದ್ರೆ ವೈಟ್ ಸಿಮೆಂಟ್ಗಿಂತ ತುಂಬ ಒಳ್ಳೆಯದು, ಚೆನ್ನಾಗಿ ಕಚ್ಚುತ್ತೆ ಅದು. ಬನ್ನಿ ಒಳಗಡೆ ಹೋಗಿ, ಈಗ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ. ಒಳಗಡೆ ಅಪಾಕ್ಸಿ ಮಾಡ್ಕೊಂಬರೋಣ, ಯಾವ ಥರ ಇರುತ್ತೆ ಪ್ರೊಸೆಸ್ ನೋಡಿರ. ಎಲ್ಲ ಕ್ಲೀನ್ ಆಗಿದೆ. ಅದು ರಫು ಮ್ಯಾಟ್ ಫಿನಿಶಿಂಗ್ ಅಂದರೆ ಸ್ವಲ್ಪ ಪೌಡ್ರು ಬೂದಿ ಕಾಣಿಸುತ್ತೆ. ನೋಡಿ ಈ ಥರ ನಾವು ಅಪಾಕ್ಸಿ ಫಿನಿಶಿಂಗ್ ಮಾಡೋದು. ಬೆರಳಲ್ಲಿ ಇಡೋದ್ರಿಂದ ಪ್ರಾಬ್ಲಮ್ ಏನೂ ಆಗಲ್ಲ, ನೀಟಾಗಿ ಕೂರುತ್ತೆ. ಜಾಸ್ತಿ ಕಾರ್ನರ್ಗಳಲ್ಲಿ ಸ್ವಲ್ಪ ದಪ್ಪ ಬರುತ್ತೆ. ಅಪಾಕ್ಸಿ ದಪ್ಪ ಬರೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ. ಪಟ್ಟಿ ಬ್ಲೇಡಲ್ಲಿ ಇಟ್ಟು ಒಂದ್ಸರಿ ಬೆರಳಲ್ಲಿ ಹಿಂಗಂದರೆ ನೀಟಾಗಿ ಬರುತ್ತೆ.
ಖಾಲಿ ಆಯಿತು ಸ್ನೇಹಿತರೆ. ಮತ್ತೆ ಕಲಿಸ್ಕೊಳ್ಳೋಣ. ಪರವಾಗಿಲ್ಲ, 1-2 ಸರಿ ಅಥವಾ 3 ಸರಿ ಕಲಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ 1 ನಿಮಿಷ ಅಷ್ಟೇ ನಿಮಗೆ ಟೈಮ್ ವೇಸ್ಟ್ ಆಗೋದು. ಬಟ್ ಉಳಿದ್ರೆ ಉಳಿಸಿ ಬೇರೆ ಇನ್ನೊಂದು ಕಡೆ ಕೆಲಸಕ್ಕಾಗುತ್ತೆ. ಇನ್ನೂ ಒಂದು ಜಾಲರ ಮತ್ತು ಜಾಲರದ್ದು ಇನ್ನೊಂದು ನಾನು ಮೇಯ್ನ್ ಹೇಳಬೇಕು. ಜಾಲರ ಒಂಥರ ಬಟ್ಲು ಥರ ಜಾಲರ ಬರುತ್ತೆ, ಆ ಜಾಲರ ಯೂಸ್ ಮಾಡಿದ್ರೆ ಒಳ್ಳೇದು. ಅದೊಂದು ಫೋಟೋ ಹಾಕ್ತೀನಿ ನೋಡಿ. ನಾನೀಗ ಫೋಟೋ ನನ್ನ ಹತ್ರ ಇಲ್ಲ, ಅದೊಂದು ಫೋಟೋ ತಗೊಂಡು ಯಾರ ಹತ್ರ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಹಾಕ್ತೀನಿ ರೀ. 1 ಸೆಕೆಂಡ್ ಸ್ನೇಹಿತರೆ. ಅದು ಫೋಟೋ ಸಿಗ್ತಾ ಇಲ್ಲ, ನೋಡೋಣ. ನೆಕ್ಸ್ಟ್ ಟೈಮ್ ಅದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಸ್ನೇಹಿತರೆ, ನಾವು ಈಗ ಸದ್ಯಕ್ಕಂತೂ ಪಟ್ಟಿ ಬ್ಲೇಡಲ್ಲೇ ಮಾಡ್ತಾ ಇರೋದು. ಬೇರೆ ಬೇರೆ ಟೂಲ್ಸ್ ಎಲ್ಲ ಬಂದಿದೆಯಂತೆ ಅಪಾಕ್ಸಿ ಮಾಡೋದಕ್ಕೆ. ನೆಕ್ಸ್ಟ್ ಟೈಮು ಅಪಾಕ್ಸಿ ಮಾಡೋವಾಗ ಬೇರೆ ಟೂಲ್ಸು ಯೂಸ್ ಮಾಡ್ತೀವಿ, ನೋಡೋಣ. ಆದರೆ ತರಿಸಿ ಯೂಸ್ ಮಾಡಿ ಅದನ್ನು ವೀಡಿಯೋ ಮಾಡಾಕ್ತೀನಿ, ಯಾವ ಥರ ಬರುತ್ತೆ ಫಿನಿಶಿಂಗು ಅಂತ ನೋಡೋಣ. ಈಗಂತೂ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಪಟ್ಟಿ ಬ್ಲೇಡೇ ಇರೋದು, ಪಟ್ಟಿ ಬ್ಲೇಡಲ್ಲೇ ಅಪಾಕ್ಸಿ ಮಾಡ್ತಾಯಿದ್ದೀವಿ. ಅದರಲ್ಲೇ ಚೆನ್ನಾಗಿ ಫಿನಿಶಿಂಗ್ ಬರ್ತಾಯಿದೆ, ಇಲ್ಲ ಅಂತ ಏನಿಲ್ಲ. ಬಟ್ ಹೊಸ್ದಾಗಿ ನೋಡೋಣ ಅಂತ, ಹೊಸತನ ಟ್ರೈ ಮಾಡೋಣ ಅಂತ.
ಮತ್ತೆ ಖಾಲಿ ಆಯಿತು ಸ್ನೇಹಿತರೆ. ಸಾವಿರಾರು ರೂಪಾಯಿ ಕೊಟ್ಟು ತಗೊಂಬಂದಿರ್ತಾರೆ ಓನರ್ಗಳು. ಅದನ್ನು ಸುಮ್ಮನೆ ಎಲ್ಲ ವೃತಾಯ ಕಲಿಸಿ ಒಂದೇ ಸರಿ ಮಿಕ್ಕೋದ್ರೆ ವೇಸ್ಟ್ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ. ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನೋಡಿ ನಾವು ಟೈಲ್ಸು ಹಾಕ್ಬೇಕಾದ್ರೆ ಜೈಂಟ್ ಕಟ್ ಮಾಡ್ತೀವಿ. ಎಷ್ಟೋ ಜನ ತಿಳಿನ ಜೈಂಟ್ ಕಟ್ ಮಾಡ್ತೀವಿ. ಆ ಜೈಂಟ್ ಅಪಾಕ್ಸಿ ಮಾಡೋ ಜಾಗದಲ್ಲಿ ಜೈಂಟ್ ಕಟ್ ಮಾಡಬಾರ್ದು. ಯಾಕೆಂದರೆ ಕಟ್ ಮಾಡಿದ್ರೆ ಅಪಾಕ್ಸಿ, ನಾವು ಹಚ್ಚೋ ಅಪಾಕ್ಸಿ ಎಲ್ಲ ಕೆಳಗಡೆ ಇಳಿದೋಗ್ಬಿಡುತ್ತೆ. ನಾವು ಹಾಕೋದು ಎಲ್ಲ ಹಚ್ಬೇಕಾದ್ರೆ ಕೆಳಗಡೆ ಇಳಿತಾ ಹೋಗ್ತಾ ಇರುತ್ತೆ. ಆಮೇಲೆ ಜಾಸ್ತಿನೂ ಎಳೆಯುತ್ತೆ ಅಪಾಕ್ಸಿ. ನೋಡಿ ಸ್ನೇಹಿತರೆ, ಮತ್ತೆ ಈ ಕಟ್ಟೆ ಇದೆಯಲ್ಲ, ಕಟ್ಟೆಗೂ ಅಪಾಕ್ಸಿನೇ ಮಾಡಬೇಕು. ಯಾಕಂದರೆ ಗ್ರೌಟಿಂಗ್ ಮಾಡಿದ್ರೆ ಅಥವಾ ಸಿಮೆಂಟ್ ಮೆತ್ತಿದ್ರೆ ಅದು ಇರಲ್ಲ. ಯಾಕಂದರೆ 2 ಇಂಚು ಅಥವಾ 3 ಇಂಚು ಅಷ್ಟೇ ಕಟ್ಟೆ ಹಾಕೋದು. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಬೇಕಾದರೆ. ಅಪಾಕ್ಸಿ ಈ ಕಟ್ಟೆಗೆ ತೆಳುವಾಗಿ ಕಲಿಸ್ಕೊಂಡು ನೋಡ್ರಿ, ಅಲ್ಲಿ ಜೈಂಟ್ ಇದೆ. ನೋಡಿ, ಸ್ಪಾಂಜ್ ನೀರು ತಂದಿದ್ದೀನಿ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ. ಈ ಸ್ಪಾಂಜ್ ನೀರಲ್ಲಿ ಹೆಂಗೆ ಮಾಡಬೇಕು ಅಂದರೆ, ಮ್ಯಾಕ್ಸಿಮಮ್ 3 ಅಡಿ ಟೈಲ್ಸು, 3 ಅಡಿ ಲೆಂತ್ ಇರೋ ಅಂಥದ್ದನ್ನು 2 ಸರಿ ಸ್ಪಾಂಜಲ್ಲಿ ಅದ್ದಿ ಕ್ಲೀನ್ ಮಾಡಬೇಕು. ಒಂದೇ ಸರಿ ಕ್ಲೀನ್ ಆಗಲ್ಲ ಅದು. ತ್ಯಾವ ಮಾತ್ರ ಸ್ವಲ್ಪನೂ ಇರಬಾರ್ದು. ಸ್ಪಾಂಜಲ್ಲಿ ನೀಟಾಗಿ ನೀರು ಹಿಂಡಿ ಒರೆಸಿದ್ರೇ ನೀಟಾಗಿ ಕಾಣಿಸೋದು ಅದು. ಮತ್ತು ಜಾಸ್ತಿ ಪ್ರೆಷರ್ ಹಾಕಿ ಕ್ಲೀನ್ ಮಾಡೋಂಗಿಲ್ಲ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಅಪಾಕ್ಸಿ ಒಳಗಡೆ ನೀರು ಇಳಿಯುತ್ತೆ. ಆ ಜೈಂಟ್ ಕಟ್ಟಾಗಿ ಜೈಂಟಲ್ಲಿ ನೀರು ಇಳಿಯುತ್ತೆ.
ಆಗ ಮಾಡಿರೋದು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಹುಷಾರಾಗಿ ನೀಟಾಗಿ ಸ್ಮೂತಾಗಿ ಒರೆಸಿ, ಮೇಲ್ಮೇಲೆ ಒರೆಸಿ, ಜಾಸ್ತಿ ಪ್ರೆಜರ್ ಹಾಕಕ್ಕೆ ಹೋಗಬೇಡಿ.
ಜಾಸ್ತಿ ಡ್ರೈ ಆಗೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸ್ನೇಹಿತರೆ. ಡ್ರೈ ಆದರೆ ಮಾತ್ರ ಒಂದು ಚೂರು ಅಪಾಕ್ಸಿ ಕ್ಲೀನ್ ಆಗಲ್ಲ. ಒಂದು ಸರಿ ಸೆಟ್ ಆದರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀರು ಮತ್ತು ಅವಾಗವಾಗ ಚೇಂಜ್ ಮಾಡಬೇಕು. ಸ್ವಲ್ಪ ನೀರು ಗಲೀಜು ಆಗೋಗ್ಬಿಡುತ್ತೆ. 1-2 ಸರಿ 3 ಸರಿ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ನಮಗೆ ಓಡಾಡೋಕ್ಕಾಗಲ್ಲ, ಪಾರ್ಕಿಂಗ್ ಆಗ್ತಾವನೆ. ಹಂಗಾಗಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಒರೆಸ್ಕೊಂಬಂದ್ಬಿಟ್ಟೆ. ನೀವು ಹಂಗೆ ಮಾಡಬೇಡಿ. ಅಪಾಕ್ಸಿ ಹಾಕ್ಬೇಕಾದ್ರೆ ನೀರೊಂದು 3 ಸರಿ ಇಷ್ಟು ಬಾತ್ರೂಮ್ ಫ್ಲೋರಿಂಗಿಗೆ ಒಂದು 3 ಸರಿ 4 ಸರಿನಾದರೂ ನೀರು ಚೇಂಜ್ ಮಾಡಿದ್ರೆ ಕ್ಲೀನಾಗಿ ಬೇಗ ಕೆಲಸ ಆಗುತ್ತೆ. ಸ್ನೇಹಿತರೆ, ಮತ್ತೆ ನಮಗೆ ಈ ಅಪಾಕ್ಸಿ ಹಾಕೋದನ್ನ ಯಾರೂ ಹೇಳ್ಕೊಡ್ಲಿಲ್ಲ, ಯಾರೂ ಅವಾಗ ತೋರಿಸಿಲ್ಲ. ಒಂದು 12 ವರ್ಷಕ್ಕೆ ಮುಂಚೆ ನಾನು ಯಾವುದೋ ಒಂದು ಮನೆಯಲ್ಲಿ ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಅವ್ರ ಮನೆಯಲ್ಲಿ ತಗೊಂಬಂದು ಕೊಟ್ಟಿದ್ರು ಬೆಂಗಳೂರಿಂದ. ಆವತ್ತು ನಾವು ಅಪಾಕ್ಸಿ ಅವತ್ತೇ ಫಸ್ಟ್ ಟೈಮ್ ನಾವು ನೋಡಿದ್ದೆ. ಅವತ್ತು ಆ ಪೌಡ್ರನ್ನ ಗಮ್ಮನ್ನೆಲ್ಲ ಆದರೂ ನಮಗೆ ಬರಲ್ಲ ಅಂತ ಹೇಳ್ಬಿಟ್ವಿ. ಇದನ್ನು ಯಾವ ಥರ ಗಮ್ಮು 2 ಥರ ಇತ್ತು, ಪೌಡ್ರ್ ಒಂಥರ ಇತ್ತು, ಎಷ್ಟೆಷ್ಟು ಹಾಕಬೇಕು ಅಂತ ನಮಗೆ ಗೊತ್ತಿಲ್ಲದ ಬರಲ್ಲ ಅಂತ ಹೇಳಿದ್ವಿ. ಆದರೂ ಒಂದು ಅಂದಾಜು ಮಾಡಿ, ಒಂದು ಡಬ್ಬ ಚಿಕ್ಕದು ಒಂದು ಡಬ್ಬ ದೊಡ್ಡದು ಪೌಡ್ರು ಎಲ್ಲ ಇತ್ತಲ್ಲ, ಒಂದು ಅಂದಾಜು ಮಾಡಿ ಹಾಕಿದ್ವಿ. ಹಾಕಿದ್ದೇನೋ ಸಕ್ಸಸ್ ಆಯಿತು. ಬಟ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಅಲ್ಲಲ್ಲಿ ಮಚ್ಚೆ ಹಂಗೆ ನಿಂತೋಯ್ತು. ಏನು ಮಾಡೋಕ್ಕಾಗಲಿಲ್ಲ. ಓನರು ಪಾಪ ನಮಗೇನು ಕೇಳಲಿಲ್ಲ. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಯಾರೂ ಸಿಗಲೂ ಇಲ್ಲ ಅಂದ್ಬಿಟ್ರು ಓನರು. ಬೇರೆ ಯಾರನ್ನ ಗೊತ್ತಿರೋರು ಸಿಕ್ಕಿದ್ರೆ ಮಾಡಿಸ್ತಾ ಇದ್ವಿ, ಹೆಂಗೋ ಇಷ್ಟು ಮಾತ್ರ ಮಾಡಿಕೊಟ್ರಲ್ಲ ಅಂತ ಹೇಳಿದ್ರು ಓನರನ್ನು. ಪಾಪ ಅವರು ಸ್ವಲ್ಪ ಜಾಸ್ತಿ ಆವಾಗ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಪಾಕ್ಸಿ. ತಗೊಂಬಂದು ಕೊಟ್ಟಿದ್ರು, ನಾವು ಮಾಡಿದ್ವಿ. ಅದೇ ಫಸ್ಟ್ ಮಾಡಿದ್ದು. ಅವಾಗೇನು ನಾವು ಮೊಬೈಲಲ್ಲಿ ನೋಡಲಿಲ್ಲ, ಏನೂ ಇಲ್ಲ, ನಮ್ಗೆ ಅಷ್ಟು ಅಂದಾಜು ಇಲ್ಲ. ಆವಾಗ ಸ್ಪಾಂಜು ನೀರಲ್ಲಿ ಒರೆಸಿಲ್ಲ, ಈ ಸ್ಟೀಲ್ ನಾರು ತಗೊಂಬಂದು ಒರೆಸ್ಬಿಟ್ಟು ಯಾವ ಥರ ಒರೆಸೋದು ಅಂತಲೇ ಗೊತ್ತಿರಲಿಲ್ಲ. ಏನೇನೋ ಬಾಧೆ ಬಿದ್ವಿ, ಕೈ ತೊಳೆದ್ವಿ. ಆಮೇಲೆ ಫೈನಲ್ಗೆ ಕೈ ತೊಳ್ಕೊಂಡ್ವಿ ಒಂಚೂರು ನೀರಲ್ಲಿ. ಕೈ ತೊಳೆದ್ಮೇಲೆ ಒಂಚೂರು ಅಂದಾಜಾಯಿತು. ಮೋಸ್ಟ್ಲಿ ನೀರಲ್ಲಿ ಏನಾದರೂ ಉಜ್ಜಿದ್ರೆ ಹೋಗ್ಬೋದಾ, ಸ್ಟೀಲ್ ನಾರು ಮತ್ತು ನೀರು ಅಥವಾ ಪಾಂಜು ನೀರು ಏನಾದ್ರು ತಗೊಂಡು ಉಜ್ಬೋದಾ ಅಂತ ಹೇಳಿ ಅಂದಾಜು ಮಾಡಿ ಉಜ್ಜಿದ್ವಿ. ಅಷ್ಟು ಜ್ಞಾಪಕ ಇಲ್ಲ. ಬಟ್ ಅವತ್ತೇ ಫಸ್ಟ್ ಟೈಮ್ ನಾವು ಅಪಾಕ್ಸಿ ಮಾಡಿದ್ದು. ಏನೇನೋ ಸರ್ಕಸ್ ಮಾಡಿ ಫೈನಲ್ಲಿ ಅಪಾಕ್ಸಿ ಮಾಡಿ ಸ್ವಲ್ಪ ಹಂಗಂಗೆ ಬಿಟ್ಟು ಸಾರಿ ಹಾಕ್ಬಿಟ್ಟು ಬಂದ್ವಿ. ನಾನು ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ, ನಾವು ಟೈಲ್ಸ್ ಲೇಯಿಂಗ್ ಮಾಡೋರು, ಟೈಲ್ಸ್ ಬಗ್ಗೆ ಗೊತ್ತಿರೋರು, ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿರೋರು, ನಮಗೆ ಗೊತ್ತಿರೋ ವಿಚಾರಗಳನ್ನ ಓನರ್ಗಳಿಗೆ ತಿಳಿಸಿ ಹೇಳಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಆದರೆ ಅದನ್ನು ಯಾವ ಥರ ಕಟ್ಟಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ದಯವಿಟ್ಟು ನೀವು ಗೊತ್ತಿರೋ ವಿಚಾರನ ಓನರ್ಗಳಿಗೆ ತಿಳಿಸಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಲೈಕು ಕಮೆಂಟು ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ್ದಾಗಿ ನೋಡ್ತಾ ಇದ್ರೆ ವಿಡಿಯೋನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ.